ಯಾಕೋಬನು ಬರೆದ ಪತ್ರಿಕೆ ಬುಕ್ ಆಫ್ ಜೇಮ್ಸ್ ಹೊಸ ಒಡಂಬಡಿಕೆಯ ಒಂದು ಪ್ರಮುಖ ಪುಸ್ತಕವಾಗಿದೆ. ಇದು ಯೇಸುಕ್ರಿಸ್ತನ ಸಹೋದರನಾದ ಯಾಕೋಬನು ಬರೆದ ಪತ್ರಿಕೆ ಎಂದು ನಂಬಲಾಗಿದೆ. ಈ ಪತ್ರಿಕೆಯು ಕ್ರೈಸ್ತರಿಗೆ ನಿಜವಾದ ನಂಬಿಕೆ ಮತ್ತು ಅದರ ಫಲಿತಾಂಶಗಳ ಬಗ್ಗೆ ಪ್ರಾಯೋಗಿಕ ಮಾರ್ಗದರ್ಶನ ನೀಡುತ್ತದೆ. ಯಾಕೋಬನು ಬರೆದ ಪತ್ರಿಕೆಯ ಪ್ರಮುಖ ವಿಷಯಗಳು: ನಂಬಿಕೆ ಮತ್ತು ಕ್ರಿಯೆಗಳು. ಈ ಪತ್ರಿಕೆಯು ಕ್ರಿಯೆಗಳಿಲ್ಲದ ನಂಬಿಕೆಯು ಸತ್ತದ್ದಾಗಿದೆ ಎಂಬ ಪ್ರಸಿದ್ಧ ಹೇಳಿಕೆಗೆ ಹೆಸರುವಾಸಿಯಾಗಿದೆ. ಯಾಕೋಬ 2:26 ನಂಬಿಕೆಯು ಕೇವಲ ಬಾಯಿಯ ಮಾತಾಗಿರದೆ ನಮ್ಮ ಜೀವನದಲ್ಲಿ ಒಳ್ಳೆಯ ಕಾರ್ಯಗಳ ಮೂಲಕ ವ್ಯಕ್ತವಾಗಬೇಕು ಎಂದು ಯಾಕೋಬನು ಒತ್ತಿ ಹೇಳುತ್ತಾನೆ. ತಾಳ್ಮೆ ಮತ್ತು ಪರೀಕ್ಷೆಗಳು. ಕಷ್ಟಗಳು ಮತ್ತು ಪರೀಕ್ಷೆಗಳು ನಮ್ಮ ನಂಬಿಕೆಯನ್ನು ಬಲಪಡಿಸಲು ಮತ್ತು ತಾಳ್ಮೆಯನ್ನು ಬೆಳೆಸಲು ಸಹಾಯ ಮಾಡುತ್ತವೆ ಎಂದು ಯಾಕೋಬನು ಬೋಧಿಸುತ್ತಾನೆ. ಇಂತಹ ಸಂದರ್ಭಗಳಲ್ಲಿ ವಿವೇಕಕ್ಕಾಗಿ ದೇವರಿಗೆ ಪ್ರಾರ್ಥಿಸುವಂತೆ ಉತ್ತೇಜಿಸುತ್ತಾನೆ. ವಿವೇಕ. ಯಾಕೋಬನು ದೈವಿಕ ವಿವೇಕದ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತಾನೆ. ಈ ವಿವೇಕವು ಭೂಮಿಯ ವಿವೇಕಕ್ಕಿಂತ ಭಿನ್ನವಾಗಿದ್ದು, ಅದು ಶುದ್ಧ, ಸಮಾಧಾನಕರ, ದಯಾಪರ, ಫಲಭರಿತ ಮತ್ತು ಪ್ರಾಮಾಣಿಕವಾಗಿರುತ್ತದೆ ಎಂದು ವಿವರಿಸುತ್ತಾನೆ. ನಾಲಿಗೆಯ ನಿಯಂತ್ರಣ. ನಾಲಿಗೆಯ ಶಕ್ತಿ ಮತ್ತು ಅದನ್ನು ನಿಯಂತ್ರಿಸುವುದು ಎಷ್ಟು ಮುಖ್ಯ ಎಂದು ಯಾಕೋಬನು ವಿವರಿಸುತ್ತಾನೆ. ನಾಲಿಗೆಯು ಸಣ್ಣ ಅಂಗವಾಗಿದ್ದರೂ ಅದು ದೊಡ್ಡ ಬೆಂಕಿಯನ್ನು ಹೊತ್ತಿಸಬಲ್ಲದು ಮತ್ತು ಒಬ್ಬ ವ್ಯಕ್ತಿಯ ಇಡೀ ಜೀವನದ ಮೇಲೆ ಪರಿಣಾಮ ಬೀರಬಲ್ಲದು ಎಂದು ಹೇಳುತ್ತಾನೆ. ಧನಿಕರು ಮತ್ತು ಬಡವರು. ರಿಚ್ ಆ್ಯಂಡ್ ಪೂರ್. ಯಾಕೋಬನು ಶ್ರೀಮಂತರು ತಮ್ಮ ಸಂಪತ್ತಿನ ಮೇಲೆ ಹೆಮ್ಮೆಪಡಬಾರದು ಮತ್ತು ಬಡವರನ್ನು ದಮನ ಮಾಡಬಾರದು ಎಂದು ಎಚ್ಚರಿಸುತ್ತಾನೆ. ನ್ಯಾಯ, ಸಮಾನತೆ ಮತ್ತು ಬಡವರ ಕಾಳಜಿಯ ಮಹತ್ವವನ್ನು ಬೋಧಿಸುತ್ತಾನೆ. ಪ್ರಾರ್ಥನೆಯ ಶಕ್ತಿ. ಪವರ್ ಆಫ್ ಪ್ರೇಯರ್. ನಂಬಿಕೆಯಿಂದ ಮಾಡುವ ಪ್ರಾರ್ಥನೆಯು ದೊಡ್ಡ ಪರಿಣಾಮಗಳನ್ನು ಬೀರುತ್ತದೆ ಎಂದು ಯಾಕೋಬನು ಬರೆಯುತ್ತಾನೆ. ಅನಾರೋಗ್ಯದಿಂದ ಬಳಲುತ್ತಿರುವವರು ಮತ್ತು ಪಾಪ ಮಾಡಿದವರು ಪ್ರಾರ್ಥಿಸಬೇಕು ಎಂದು ಉತ್ತೇಜಿಸುತ್ತಾನೆ. ಸಾರಾಂಶವಾಗಿ, ಯಾಕೋಬನ ಪತ್ರಿಕೆಯು ಕ್ರೈಸ್ತ ಜೀವನಕ್ಕೆ ಪ್ರಾಯೋಗಿಕ ಮಾರ್ಗದರ್ಶನವನ್ನು ನೀಡುತ್ತದೆ. ನಂಬಿಕೆಯು ಬರೀ ಬೋಧನೆಯಾಗಿರದೆ ಅದು ನಮ್ಮ ಕ್ರಿಯೆಗಳಲ್ಲಿ, ತಾಳ್ಮೆಯಲ್ಲಿ, ವಿವೇಕದಲ್ಲಿ, ನಾಲಿಗೆಯ ನಿಯಂತ್ರಣದಲ್ಲಿ ಮತ್ತು ಇತರ ಕಡೆಗಿನ ವರ್ತನೆಯಲ್ಲಿ ಸ್ಪಷ್ಟವಾಗಿ ಕಾಣಿಸಬೇಕು ಎಂದು ಸ್ಪಷ್ಟಪಡಿಸುತ್ತದೆ. ಆಮೆನ್.